H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ವಿಶ್ವ ರೆಡ್ ಕ್ರಾಸ್ ದಿನಾಚರಣೆಯ ಅಂಗವಾಗಿ ರಾಜ್ಯ ಮಟ್ಟದ ಕಿರಿಯ ರೆಡ್ ಕ್ರಾಸ್ ಪರೀಕ್ಷೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಹಾಗೂ ತಾಲೂಕು ರೆಡ್ ಕ್ರಾಸ್ ಘಟಕದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶಿಕ್ಷಕರ ಭವನದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಸ್ವಾಮೀಜಿ, ರಾಜ್ಯ ಮಟ್ಟದಲ್ಲಿ ಅರಕಲಗೂಡು ತಾಲೂಕು ದ್ವಿತೀಯ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ. ವಿದ್ಯಾರ್ಥಿಗಳು ಕೇವಲ ಪ್ರಮಾಣ ಪತ್ರಗಳನ್ನು ಪಡೆದು ಸಂತೋಷ ಪಡುವುದಲ್ಲದೆ ರೆಡ್ ಕ್ರಾಸ್ನ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ತಾಲೂಕು ರೆಡ್ ಕ್ರಾಸ್ ಘಟಕದ ಅಧ್ಯಕ್ಷ ಉದಯ್ ಕುಮಾರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪ್ರಕೃತಿ ವಿಕೋಪ ಹಾಗೂ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಹಲವಾರು ರೀತಿಯ ನೆರವು ಕಾರ್ಯಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿದೆ. ಮಳೆಯಿಂದ ಮನೆಗಳಿಗೆ ಹಾನಿಯಾದ ಕುಟುಂಬಗಳಿಗೆ ತಾರ್ಪಾಲ್, ದಿನಸಿ ಸಾಮಗ್ರಿಗಳು ಸೇರಿದಂತೆ ಅಗತ್ಯ ನೆರವುಗಳನ್ನು ಒದಗಿಸಲಾಗಿದೆ. ಇದರೊಂದಿಗೆ ರಕ್ತದಾನ ಶಿಬಿರಗಳು, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಸಮಾಜಮುಖಿ ಚಟುವಟಿಕೆಗಳನ್ನು ಸಂಸ್ಥೆ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಅರ್ಥವನ್ನ ಮಾಡಿಕೊಂಡು ಸೇವಾ ಪ್ರವೃತ್ತರಾಗಬೇಕು. ಯಾಕೆಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೇವಾ ಪರಮ ಧರ್ಮ ಅಂತ ಶಾಸ್ತ್ರ ಹೇಳುತ್ತದೆ. ಸೇವೆಗೆ ಶ್ರೇಷ್ಠವಾದಂತಹ ಧರ್ಮ ಅಂತ ಹೇಳ್ತದೆ. ಆ ಸೇವೆಯನ್ನ ಮಾಡುವಂತಹ ಪ್ರತಿಜ್ಞೆಯನ್ನು ಕೂಡ ಮಾಡುವಂತಹ ಸಂಕಲ್ಪವನ್ನು ಮಾಡಬೇಕು. ಅಂದಾಗ ಮಾತ್ರ ಇವತ್ತು ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಈ ಭೂಮಿ ಮೇಲೆ. ಯಾಕೆಂದ್ರೆ ಬರೀ ಕೇವಲ ಎಷ್ಟೋ ಪ್ರಾಣಿಗಳು ಇಂತಹ ತೊಂದರೆಯನ್ನು ಅನುಭವಿಸಿದಾಗ ಅವಳ ಸಂರಕ್ಷಣೆಯನ್ನ, ಬರಗಾಲ ಬಂದಾಗ ಪಕ್ಷಿಗಳಿಗೆ ನೀರನ್ನು ಇಡುವಂತಹ ವ್ಯವಸ್ಥೆಯನ್ನ, ಕಾಳು ಕಡೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನ, ಅದು ಊರಿನಲ್ಲಿ ಗಲೀಜುಗಳು ಉಂಟಾದಾಗ ಊರಿನ ಸ್ವಚ್ಛತೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನ, ಇವೆಲ್ಲವನ್ನು ಕೂಡ ಈ ಸಂಸ್ಥೆ ಮಾಡಬೇಕು, ಮಾಡಬಾರ್ದು, ಮಾಡಬೇಕಲ್ವಾ? ಹಾಗಾಗಿ ಅಂತಹ ಸಂಕಲ್ಪವನ್ನ ನಿಮ್ಮಲ್ಲಿ ಉಂಟಾಗುವ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಜೀವನ ನಡೆಸಲಿಕ್ಕೆ ಸಹಕಾರವಾಗಲಿ ಅಂತ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ. ನಿಜವಾದ ಕೂಡ ನಮ್ಮ ಊರಿನ ಅಂದ್ರೆ ನಮ್ಮ ನಾಡಿನ ಬಹಿರಂಗದಲ್ಲ, ಅಂತರಂಗದಲ್ಲಿ ಆಗುವಂತಹ ಈ ದೋಷಗಳನ್ನು ನಿವಾರಣೆಯನ್ನು ಮಾಡುವಂತಹ ಒಂದು ಶಿಸ್ತುಬದ್ಧವಾದಂತಹ ಒಂದು ಸಂಸ್ಥೆ 2-3 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಸುಮಾರು ಎಷ್ಟು ತಲೆಮಾರು? 8 ತಲೆಮಾರಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಒಂದು ತಲೆಮಾರದ ವೈದ್ಯರನ್ನು ಉಪಚಾರ ಮಾಡೋದಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಹಾವು ಕರೆದಂತಹ ಆ ಜಾಗದಲ್ಲಿ ತಾನು ಮತ್ತೆ ಪ್ಲಸ್ ಮತ್ತು ಇಂಟು ಮಾರ್ಗವಾಗಿ ಗಾಯವನ್ನು ಮಾಡಿ ಹಾವು ಕಡದಿಂದ ಮೇಲ್ಭಾಗದಲ್ಲಿ ಒಂದು ದಾರವನ್ನು ಕಟ್ಟಿ ಅಲ್ಲಿಂದ ರಕ್ತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊರಗೆ ಕಳಿಸಿ ಆಮೇಲೆ ಔಷಧೋಪಚಾರವನ್ನು ಮಾಡುವಂತಹ ಒಂದು ವಿಧಾನಗಳನ್ನು ನಾವು ಹೇಳಿಕೊಡುವಂತಹ ಒಂದು ಪದ್ಧತಿಯಾಗಿತ್ತು. ಎಷ್ಟು ವರ್ಷದಲ್ಲಿ ಗಾಯಗಳಾದಾಗ ರಕ್ತ ಹರಿದು ಹೋಗ್ತಾ ಇತ್ತು. ಆ ರಕ್ತ ಹರಿದು ಹೋಗುವಂತಹ ಸಂದರ್ಭದಲ್ಲಿ ದೇಹದಲ್ಲಿ ಜೀವ ಜೀವಂತವಾಗಿ ಇರಬೇಕಾದ್ರೆ ರಕ್ತದ ಚಲನೆ ಸಮೃದ್ಧವಾಗಿ ಇರಬೇಕು. ರಕ್ತದ ಕೊರತೆ ಉಂಟಾದಾಗ ದೇಹ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಗೊತ್ತು. ಹಾಗಾಗಿ ದೇಹದ ಅಪಘಾತಗಳು ಆದಾಗ, ಏನಾದರೂ ಗಾಯಗಳಾದಾಗ ಈ ರಕ್ತವನ್ನು ಹೇಗೆ ನಾವು ಹೊರಗೆ ಬರುವುದಕ್ಕೆ ಕಾಪಾಡಿಕೊಳ್ಬೇಕು ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೊಡಿಸುವಂತಹ ಒಂದು ಪದ್ಧತಿ ಇತ್ತು. ಇನ್ನು ನೀರಿನೊಳಗೆ ಕೆರೆ, ಕಟ್ಟ, ಹೆಡ್ಡ ಹೇಳಿ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂತಹ ಒಂದು ಕಾರ್ಯಾಗಾರವನ್ನು ಹೈಸ್ಕೂಲ್ನಲ್ಲಿ ಏರ್ಪಾಡು ಮಾಡಿದ್ರು. ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ನಮಗೂ ಕೂಡ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವತ್ತು ನೀವು ಎಲ್ಲ ಕೊಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಹಿಂದೆ ಇವತ್ತಿನ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ, 2 ವರ್ಷ ಹಿಂದಿತ್ತು ಅಂತ ಯೋಚನೆ ಮಾಡಿ. ಒಂದೂರಿಂದ ಒಂದೂರಿಗೆ ಹೋಗಲಿಕ್ಕೆ ದಾರಿಗಳಿರಲಿಲ್ಲ, ಹೆದ್ದಾರಿಗಳು ಮೊದಲೇ ಇಲ್ಲ, ವಾಹನ ಸೌಕರ್ಯಗಳು ಇಲ್ಲೇ ಇಲ್ಲ, ಯಂತ್ರೋಪಕರಣಗಳಂತೂ ನೋಡೇ ಇಲ್ಲ. ಯಂತ್ರಗಳಿಗೆ ಎಷ್ಟು ಕೆಲಸ ಮಾಡಬಹುದು ಅಂತ ಹೇಳಿ ಅವತ್ತು ಜನಕ್ಕೆ ಅದು ಗೊತ್ತೇ ಇರಲಿಲ್ಲ. ಎಲ್ಲರಿಗೂ ಗೊತ್ತಿದ್ದೇನಪ್ಪ ಅಂತ ಹೇಳಿದ್ರೆ ಕಾಲುಗಾರಿಗಳು, ಎತ್ತಿನ ಬಂಡಿಗಳು ಅಷ್ಟೇ. ಅಂತಹ ಕಾಲ ಇತ್ತು. ಏನಾದರೂ ಊರಿನಲ್ಲಿ ಸಣ್ಣ ಪುಟ್ಟ ರೋಗಗಳು ಬಂದರೆ ಔಷಧೋಪಚಾರದ ಕಷ್ಟ ಬಹಳಷ್ಟು ಕಷ್ಟ ಇತ್ತು. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ಪ್ರಾಣಿಗಳೊಂದಿಗೆ ತನ್ನ ಬದುಕನ್ನು ಸಾಗಿಸ್ತಾ
ಫಲಾನುಭವಿಗಳಲ್ಲಿ ಜೀವನವನ್ನು ಸಾಗಿಸಬೇಕಾಗಿತ್ತು. ಇವತ್ತು 2ನೇ ಶತಮಾನವನ್ನ ಅನುಭವಿಸ್ತಾ ಇದೆ ಈ ಸಂಸ್ಥೆ. ಸುದೀರ್ಘ ಕಾಲದಿಂದ ಈ ಸಂಸ್ಥೆಯನ್ನ ನಡೆಸಿಕೊಂಡು ಬರ್ತಕ್ಕಂಥ ಎಲ್ಲ ಹಿರಿಯರನ್ನು ನಾವು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆಯನ್ನು ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಒಬ್ಬ ಸ್ವಿಸ್ ದೇಶದ ಪ್ರಜೆ 1859ರಲ್ಲಿ ಒಂದು ಆಕಸ್ಮಿಕವಾಗಿ ನಡೆದಂತ ಯುದ್ಧವನ್ನ ಕಣ್ಣಾರೆ ಕಂಡು ಆ ಯುದ್ಧದಲ್ಲಿ ಮಡಿದ ಹಾಗೂ ಗಾಯಗೊಂಡವರನ್ನ ಹೇಗೆ ಸಂತೈಸಬಹುದು, ಏನು ಮಾಡಬಹುದು ಅನ್ನೋ ಒಂದು ಆಲೋಚನೆ ಅವನಿಗೆ ಹೊಡೆದು ಜೀನ್ ಹೆನ್ರಿ ಡುನಾಂಟ್ ಅಂತ ಅವ್ರು ಹೇಳಿದ್ರು. ಆತ ಅವ್ರನ್ನೆಲ್ಲ ಸಂತೈಸಿ, ಅವಾಗ ಯಾವ ಆಸ್ಪತ್ರೆ ಆಗಲಿ ನರ್ಸ್ ಆಗಲಿ ಅಂದ್ರೆ ಚಿಕಿತ್ಸೆ ಕೊಡೋ ಪೂರಕ ಯಾವುದೇ ಒಂದು ವ್ಯವಸ್ಥೆ ಇಲ್ಲದಿರುವಾಗ ಒಂದು ನನಗೆ ಸೇರಿದ ಒಂದು ಗಾಡಿಯಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ಹಟ್ ತರ ಒಂದು ಮನೆಗೆ ಇರಿಸಿಕೊಂಡು ಅವರ ಸೇವೆಯನ್ನ ಮಾಡಿದಂತ ಒಂದು ಸಂಸ್ಥೆ ಇವತ್ತು ಪ್ರಪಂಚದ 180 ದೇಶದಲ್ಲಿ ಒಂದು ಪ್ರತಿಷ್ಠಿತ ಸಜ್ಜನ ಸುಸಂಸ್ಕೃತ ವಾಲಂಟರಿ ಆರ್ಗನೈಸೇಷನ್ ಆಗಿ ಕೆಲಸ ನಿರ್ವಹಿಸ್ತಾ ಇದೆ. ನಾನು ಈ ಪದನ ಬಹಳ ಟ್ರಸ್ಟ್ ಮಾಡಿ ಹೇಳ್ತಾ ಇದ್ದೇನೆ. ಇರ್ಬೋದು ನಮ್ದು ಕೂಡ ಒಂದು ವಾಲಂಟರಿ ಆರ್ಗನೈಸೇಷನ್, ಆದರೆ ನಮ್ಮನ್ನ ಸೂಪರ್ವಿಷನ್ ಮಾಡೋದಕ್ಕೆ, ನಮ್ಮನ್ನ ಕೇಳೋದಕ್ಕೆ ಅದರದೇ ಆದ ಒಂದು ಬೇರೆ ಬೇರೆ ಹಂತ ಇದೆ. ನಾನು ನೀಲ್ ಸ್ವಾಮಿ ಅವ್ರನ್ನ ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ನಮ್ಮ ರೆಡ್ ಕ್ರಾಸ್ ಜಿಲ್ಲಾ ಮೀಟಿಂಗ್ಗಳನ್ನು ನಾವು ಯಾವಾಗಲೂ ಪ್ರಸ್ತಾಪ ಮಾಡ್ತಿರ್ತೀವಿ. ವೆರಿ ಆಕ್ಟಿವ್, ಹೈಯೆಸ್ಟ್ ಮೆಂಬರ್ಸ್ ಅನ್ನ ಮಾಡಿದಂತ ಕೀರ್ತಿ ನಂಜುಂಡ ಸ್ವಾಮಿ ಅವರಿಗೆ, ಹೈಯೆಸ್ಟ್ ಕಾರ್ಯಕ್ರಮಗಳನ್ನು ಮಾಡಿದ ಕೀರ್ತಿ ನಂಜುಂಡ ಸ್ವಾಮಿ ಅವರಿಗೆ, ಹೈಯೆಸ್ಟ್ ಅವ್ರ ಕೈಯಿಂದ ಪಾಕೆಟ್ ಇಂದ ದುಡ್ಡು ನಿಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಹಾಕಿರುವಂತ ಕೀರ್ತಿ ಅವ್ರಿಗೂ ಇದೆ. ಯಾಕಂದ್ರೆ ಅವ್ರು ನಾನು ಕಳಿಸ್ಕೊಟ್ಟಿದ್ದೀವಿ ನಮ್ಮ ಜಿಲ್ಲಾ ರೆಡ್ ಕ್ರಾಸ್ ಇಂದ ಹೈಯೆಸ್ಟ್ ಮೆಂಬರ್ಶಿಪ್ ಅಂತ ನೋಡಿ. ನಿಮ್ಗೆ ಮತ್ತೆ ಹೇಳ್ಬಿಟ್ಟಿದ್ದೀನಿ, ಮತ್ತೆ ನೀವು ಜಾಸ್ತಿ ಮಾತಾಡೋಕೆ ಹೋದ್ರೆ ನೀವು ಬೇಕಪಡ್ತೀರ. ಪ್ರಪಂಚದಲ್ಲಿ ಹೆಚ್ಚು ಇತ್ತೀಚೆಗೆ ಆಕರ್ಷಣೀಯವಾಗಿರ್ತಕ್ಕಂಥ ವಸ್ತು ಅಂದ್ರೆ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಬಹುಶಃ ನಾವು ಸಭೆಯ ಗೌರವವನ್ನ ಮತ್ತೆ ಅದರ ಮಹತ್ವವನ್ನ, ಅದರ ಪರಿಸ್ಥಿತಿ, ಅದರ ವಸ್ತುಸ್ಥಿತಿಯನ್ನ ಅರಿತುಕೊಂಡು ನಾವು ಹೆಚ್ಚು ಮಾತಾಡದಿರೋದೇ ಅದಕ್ಕೆ ಕಾರಣ ಅಂತ ನನಗೆ ಅನ್ಸುತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ, ಇದುವರೆಗೆ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ 4 ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ಪರಿಸರ ಹಾಗೂ ಒಂದು ಮಾನವೀಯತೆ. ಇದುವರೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮ್ನಲ್ಲಿ ಸಾಕಷ್ಟು ಮನೆಗಳು ಬಿದ್ದೋದಾಗ ಅಲ್ಲಿಗೆ ನಾವು ಹೋಗಿ 100 ಇಲ್ಲ ಹೆಚ್ಚು 500ಕ್ಕೂ ಹೆಚ್ಚು ಟಾರ್ಪಾಲುಗಳನ್ನು ನಾವು ಕೊಟ್ಟಿದ್ದೀವಿ. ಕಿಚನ್ ಸೆಟ್ ಅಂದ್ರೆ ಅಡಿಗೆ ಸಾಮಗ್ರಿಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಫಸ್ಟ್ ಏಡ್ ಕಿಟ್ಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸಂಸ್ಥೆ ಹಾಸನದಲ್ಲಿ ಫ್ರೀ ಕ್ಲಿನಿಕ್ ನಡೆಸ್ತಾ ಇದೆ. ಅಲ್ಲಿ ನಿಮಗೆ ಗೊತ್ತಿರೋರು ನೆಂಟರು ಹೇಳಿ ಶುಕ್ರವಾರ ಮತ್ತು ಮಂಗಳವಾರ ಫಿಸಿಷಿಯನ್ಸ್ ಸ್ಪೆಷಲಿಸ್ಟ್ ಎಲ್ಲ ಬರ್ತಾರೆ. ಉಚಿತ ಕ್ಲಿನಿಕ್ ಅನ್ನು ನಾವು ನಡೆಸ್ತಾ ಇದ್ದೀವಿ. ಅಲ್ಲಿ ಬಂದು ಉಚಿತವಾಗಿ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತೆಲ್ಲ ಬೇಕಾದಷ್ಟು ಆಸ್ಪತ್ರೆಗಳೆಲ್ಲ ಇದೆ, ಆದರೆ ಮಾನವೀಯತೆಯಿಂದ ವರ್ತಿಸುವಂಥದ್ದು ನಾನು ದೂರ ಹೋಗ್ತಾ ಇದ್ದೀವಿ. ಇದೇ ರೀತಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಏಡ್ ಕಾರ್ಯಕ್ರಮಗಳು ತುಂಬಾ ಆಗ್ತಾ ಇದೆ. ಅದೇ ತರ ರೋಡ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ. ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಮಹತ್ವವನ್ನು ಅರ್ಥಕೊಂಡು ಹೆಚ್ಚು ಕಡಿಮೆ 12ರಿಂದ 15 ಸ್ಪೆಷಲಿಸ್ಟ್ ಹಾಸನಲ್ಲಿ, ರಂಗಲಕ್ಷ್ಮಿ ಅವರು ಇರ್ಬೋದು, ಡಾಕ್ಟರ್ ಸಾಮಿಕಿ ಇರ್ಬೋದು, ಡಾಕ್ಟರ್ ತೇಜಸ್ವಿ ಇರ್ಬೋದು, ಹೀಗೆ ಸುಮಾರು 12 ಪ್ರಾಮಿನೆಂಟ್ ಡಾಕ್ಟರ್ಸ್ ಫ್ರೀ ಆಗಿ ಬಂದು ನಮ್ಮ ಚಿಕಿತ್ಸೆ ಕೊಡ್ತಾರೆ. ಹಾಗಾಗಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಹೆಮ್ಮರವಾಗಿ ಮಾನವೀಯ ಮೌಲ್ಯಗಳನ್ನು ಮರೆಯದೆ ಬೆಳೀತಕ್ಕಂಥ ಸಂಸ್ಥೆ.